Welcome to my YouTube channel. ಹಾಯ್ ಫ್ರೆಂಡ್ಸ್, ಹಲೋ. ಈ ವ್ಲಾಗ್ ಬಂದುಬಿಟ್ಟು ಜೂನ್ 30 ಭಾನುವಾರ. ಸೊ ಧಾರೆಯ ವ್ಲಾಗ್ ಆಗಿರುತ್ತೆ. ಇವಾಗ ರೂಮಿಂದ ರೆಡಿಯಾಗಿ ಹೋಗ್ತಾ ಇದ್ದೀವಿ ಚೌಟ್ರಿಗೆ. ನಾನು ಸಿಂಪಲ್ಲಾಗಿ ರೆಡಿಯಾಗಿದೆ, ಯಾಕೆಂದರೆ ದೇವ್ರು ತರಬೇಕಾಗಿತ್ತು, ಟೈಮ್ ಆಗೋಗಿತ್ತು. ಅದಕ್ಕೆ ರೆಡಿ ಆಗಿಬಿಟ್ಟು ಬಂದು ಆಮೇಲೆ ದೇವರೆಲ್ಲ ತಂದು ಫ್ರೀ ಆಗಿದ್ವಲ್ಲ, ಆವಾಗ ಹೋಗಿ ತಿರ್ಗಾ ರೆಡಿ ಆದೆ. ಮತ್ತು ನಮ್ಮ ಚಿಕ್ಕಮ್ಮ ನನಗೆ ಹೇರ್ ಸ್ಟೈಲ್ನ ಹಾಕ್ಕೊಟ್ರು. ನಾನು ನಮ್ಮ ಅಣ್ಣ ಅದಕ್ಕೆ 3 ಜನ ದೇವ್ರು ತಂದಿದ್ದು. ನಾವು ನಮ್ಮ ಮನೆ ಕಡೆ ಇರೋದು 2 ಹೆಣ್ಣು ದೇವರು. ಸೊ ಅದಕ್ಕೆ 2 ಹೆಣ್ಣು ದೇವ್ರು ಇರೋದ್ರಿಂದ 2 ದೇವರು ತರಬೇಕು. ನಾನು ಮತ್ತು ನಮ್ಮ ಅತ್ತಿಗೆ ತಂದ್ವಿ. ಗಂಡು ದೇವ್ರು ಇರೋದೊಂದು, ನಮ್ಮ ಅಣ್ಣ ಗಂಡು ದೇವ್ರು ತಂದ. ದೇವರೆಲ್ಲ ತಂದಾದ್ಮೇಲೆ ರೂಮ್ಗೆ ಬಂದ್ವಿ. ಯಾಕೆಂದರೆ ಬೆಳಗ್ಗೆ ನಾನು ಅಷ್ಟು ಕ್ಲಿಯರಾಗಿ ರೆಡಿ ಆಗಿರಲಿಲ್ಲ. ಅದಕ್ಕೆ ನೀಟಾಗಿ ಚಿಕ್ಕಮ್ಮ ಕೈಲಿ ತಲೆ ಬಾಚಿಕೊಂಡು ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಧಾರೆ ಟೈಮಲ್ಲಿ ನಂಗೆ ನಿಜ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ಟೈಮು ಇರಲಿಲ್ಲ, ಮತ್ತು ವೀಡಿಯೋ ಏನೋ ಮಾಡ್ಕೊಳ್ಳೋಕ್ಕೂ ಕೂಡ ಆಗಲಿಲ್ಲ. ಅದಕ್ಕೆ ನಾನು ನಮ್ಮ ಅತ್ತೆಗೆ ಅಂದಿದ್ದೆ. ಅತ್ತೆ ಇದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಟಿ ವಿ ಇತ್ತಲ್ಲ ಸ್ಕ್ರೀನದು, ಅಲ್ಲೇ ಕೂತ್ಕೊಂಡು ವೀಡಿಯೋ ಮಾಡ್ತವ್ರೆ. ಯಾಕೆಂದರೆ ಅಲ್ಲೂ ಕೂಡ ಸ್ಟೇಜ್ ಮೇಲೆ ತುಂಬ ಜನ ಇರ್ತಾರೆ, ಅಲ್ಲೂ ಹೋಗಿ ಮಾಡೋಕ್ಕಾಗಲ್ಲ. ಕ್ಲಿಯರೆನ್ಸ್ ಇಲ್ಲದವ್ರೆ ಒಂದು ಸ್ವಲ್ಪ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ಮೈಲ್ ಸ್ಮೈಲ್ ಇನ್ನೊಂದು ಸರ್ ಅವರು
ಸೊ ಇವಾಗ ಬಂದು ಮದುವೆ ಹೆಣ್ಣದು ಮತ್ತು ಮದುವೆ ಗಂಡದು ಫೋಟೋಶೂಟ್ಸ್ ನಡೀತೈತೆ, ತಾಳಿ ಎಲ್ಲ ಕಟ್ತಾಯ್ತಲ್ಲ, ಸೊ ಅದಕ್ಕೆ ಆಚೆ ಕರ್ಕೊಬಂದಿದ್ದಾರೆ ಫೋಟೋಶೂಟ್ಗೆ. ಮತ್ತು ನಾನು ಅಶ್ವಿನಿನ ಕೇಳ್ತಿದ್ದೆ ತಿಂಡಿ ಮಾಡ್ದ ಅಂದ್ಬಿಟ್ಟು. ನಾವು 5 ಜನ, ಅವಳು, ನಾನು, ನಮ್ಮ ಅಣ್ಣ, ನಮ್ಮ ಮಾವನ ಮಕ್ಕಳು ಇಬ್ಬರು ಬೆಳಗ್ಗೆ ತಿಂಡಿನೇ ಮಾಡೋಕ್ಕಾಗಲಿಲ್ಲ. ಸ್ಲಿಪ್ಪರು ರೂಮಲ್ಲೇ ಬಿಟ್ಬಿಟ್ಟು ಬಂದಿದ್ದೀವಿ. ಅಲ್ಲಿ ದೇವ್ರ ತರಕ್ಕೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ನಾನು ಹೇಳ್ದೆ ನಮ್ಮ ಅಮ್ಮಂಗೆ ಹಾಕೊಂಡಿದ್ದು ಬಿಡ್ಬೋದು ಅಂತ. ಗಾಯತ್ರಿ ಅಜ್ಜಿ ಬೇಡ ಬೇಡ ಅಂದ್ಕೊಂಡು ನಾವೆಲ್ಲ ಇರಿ, ನಮ್ಮ ಅಮ್ಮಂದು ಹಾಕ ಬಂದ್ಬಿಡ್ತೀನಿ. ಫೋಟೋ ತೆಗ್ಸಕ್ಕೆ ಬೇಕಲ್ಲ ಸ್ಲಿಪ್ಪರು. ಅಮ್ಮ ಹೆಂಗಿರು ಇವಾಗ ನಾವು ಎಲ್ಲರೂ ಕೂಡ ಫೋಟೋಸ್ ತೆಗ್ಸೋಣ ಅಂತ ಆಚೆ ನಿಂತಿದ್ದೀವಿ. ಸೊ ಈ ಫೋಟೋಗ್ರಾಫರ್ ಬಂದುಬಿಟ್ಟು ಪಿರಿಯಾಪಟ್ಟಣದವರು, ಅಂದರೆ ಕುಶಾಲನಗರ ಸೈಡ್ ಪಿರಿಯಾಪಟ್ಟಣ ಆಯ್ತಲ್ಲ ಅಲ್ಲಿ ಅವರು. ಇವ್ರು ನಮ್ಗೆ ಹೆಂಗೆ ಪರಿಚಯ ಅಂದರೆ, ನಮ್ಮ ಅತ್ತೆ ಇದ್ಬಿಟ್ಟು ಪಿರಿಯಾಪಟ್ಟಣದವರು. ಅವ್ರ ಮದುವೆ ಟೈಮಲ್ಲಿ ಈ ಫೋಟೋಗ್ರಾಫರ್ನೇ ಕರೆಸಿದ್ದು. ಸೊ ಅವ್ರು ಹೇಳ್ಬೇಕಂದ್ರೆ ತುಂಬಾ ಫ್ರೆಂಡ್ಲಿ, ಮತ್ತು ಒಬ್ರು ಕೂಡ ಮಿಸ್ ಮಾಡಿಸಲ್ಲ ಫೋಟೋಗೆ. ಎಲ್ಲರನ್ನೂ ಕರೆಸ್ಬಿಟ್ಟು ಪೇರ್ ಆಗಿರ್ಬೋದು, ಇಲ್ಲ ಫ್ಯಾಮಿಲಿ ಸಿಂಗಲ್ ಫೋಟೋಸ್ ಎಲ್ಲನೂ ಕೂಡ ಚೆನ್ನಾಗೇ ಫೋಟೋಸ್ನ ತಗೊಳ್ತಾರೆ. ಮತ್ತು ತುಂಬಾ ತಾಳ್ಮೆ ಇರುತ್ತೆ ಅವ್ರಿಗೆ. ಆಲ್ಬಮ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ನಮ್ಮ ಅಣ್ಣ ಮದುವೆ ಆಲ್ಬಮ್ಸ್ ಬಂದಾದ್ಮೇಲೆ ಬೇಕಾದ್ರೆ ನಾನು ಅದನ್ನು ಕೂಡ ಒಂದು ವ್ಲಾಗ್ನ ಶೇರ್ ಮಾಡ್ಕೋತೀನಿ ನಿಮ್ಮ ಹತ್ರ. ಇವಾಗ ಬಂದು ರೂಮ್ ಹತ್ರ ಬಂದಿದ್ದೀವಿ ರಿಸೆಪ್ಷನ್ಗೆ ರೆಡಿ ಆಗಿಬಿಟ್ಟು ಹೋಗೋಕ್ಕೆ ಅಂತ. ಸೊ ಇವಾಗ ಸಿಂಪಲ್ಲಾಗಿ ಲಾಂಗ್ ಗೌನ್ನ ವೇರ್ ಮಾಡಿದ್ದೀನಿ. ಮಾರ್ನಿಂಗ್ ಸ್ಯಾರಿ ಹಾಕಿದ್ದೆ, ಇವಾಗ ಲಾಂಗ್ ಗೌನ್ನ ವೇರ್ ಮಾಡಿದ್ದೀನಿ. ಸ್ಯಾರಿಲಿ ಚೆನ್ನಾಗಿ ಕಾಣಿಸ್ತಿದ್ನ ಅಥವಾ ಗೌನಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೀನ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಜಾಸ್ತಿ ವೀಡಿಯೋಸ್ನ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ತುಂಬ ಬ್ಯುಸಿ ಆಗೋದಕ್ಕಿದ್ವಿ. ಸೊ ಎಷ್ಟು ವೀಡಿಯೋ ತೊಗೊಂಡಿದ್ದೀನಿ ಅಷ್ಟು ಕೂಡ ಹಾಕ್ತೀನಿ. ಇದು ಬಂದುಬಿಟ್ಟು 30ನೇ ತಾರೀಕದು ವೀಡಿಯೋ. ಬೆಳಗ್ಗೆ ಬಂದುಬಿಟ್ಟು ಸ್ಯಾರಿ ಹಾಕಿದ್ದೆ. ಇದು ಬಂದುಬಿಟ್ಟು ಸೆಕೆಂಡ್ ಲಾಂಗ್ ಗೌನ್ ಟೈಪ್ ಸಿಂಪಲ್ಲಾಗಿ ಹಾಕಿದ್ದೀನಿ. ನೈಟು ತುಂಬ ಗ್ರ್ಯಾಂಡಾಗಿ ರೆಡಿ ಆಗಿದ್ದೆ. ಇವಾಗ ಸಿಂಪಲ್ಲಾಗಿ ರಿಸೆಪ್ಷನ್ಗೆ ರೆಡಿ ಆಗಿದ್ದೀನಿ. ರೆಡಿಯಾಗಿ ಹೋಗಿದ ತಕ್ಷಣ ನಾವು ಡೈರೆಕ್ಟ್ ಊಟಕ್ಕೆ ಹೊಂಟೋದ್ವಿ. ಯಾಕೆಂದರೆ ಮಾರ್ನಿಂಗು ಕೂಡ ನಾವು ಟಿಫನ್ ಮಾಡಿನಿಲ್ಲ, ತುಂಬಾ ಹೊಟ್ಟೆ ಹಸಿತಿತ್ತು, ಅದಕ್ಕೋಸ್ಕರ. ಈ ವ್ಲಾಗ್ ಇನ್ನೂ ಕೂಡ ಆಯ್ತಾ, ಇಲ್ಲಿಗೆ ಎಂಡ್ ಆಗಿಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ನಾನು ಹಾಕ್ತೀನಿ. ಈ ವ್ಲಾಗಲ್ಲಿ ಈಗ ಚೌಟ್ರಿಲಿ ಮದುವೆ ಪ್ರೋಸೆಸ್ ಏನೆಲ್ಲ ಇತ್ತು ಅದು ಪೂರ್ತಿಯಾಗಿ ಹಾಕಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ಗಂಡು ಹೆಣ್ಣನ್ನು ಮನೆ ತುಂಬಿಸ್ಕೊಂಡಿರೋದು ಮತ್ತು ಮನೇಲಿ ಏನೆಲ್ಲ ನಡೀತು ಅಂತ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ಹಾಕ್ತೀನಿ. ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.